ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸಡಗೆ ಕಟ್ಟೆಗೆ ಸ್ವಾಗತ. ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ ನನ್ನ ಪಕ್ಕದಲ್ಲಿ ಯಾರು ನಿಂತಿದ್ದಾರೆ ಅಂತ. ಇವ್ರು ನಮ್ಮಮ್ಮ. ಇವತ್ತು ಅವ್ರು ನಮ್ಮ ಮನೆಗೆ ಬಂದಿದ್ರು. ಅವ್ರ ಕಡೆಯಿಂದ ನಾನು ಒಂದು ಪುಳಿಯೋಗರೆ ಗೊಜ್ಜು ಮಾಡಿಸ್ತಾ ಇದ್ದೀನಿ. ಅವರೇ ಮಾಡ್ತಾ ಇದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿ ಮತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಅವರೇ ಹೇಳ್ಕೊಡ್ತಾರೆ ಇವತ್ತು. ಬನ್ನಿ ನೋಡೋಣ. ಫಸ್ಟು ಹೇಗೆ ಪುಡಿ ಮಾಡೋದು ಅಂತಲೂ ಹೇಳ್ಕೊಡ್ತಾರೆ, ಹಾಗೆ ಗೊಜ್ಜು ಕೂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಸೊ ಇವತ್ತಿಂದು ರೆಸಿಪಿ ನಂದು ಒಂದು ಎಪಿಸೋಡಲ್ಲಿ ಅದು ಒಂದು ಹೊಸದು ನನಗೆ ನಮ್ಮಮ್ಮ ಬಂದಿರೋದು. ಸೊ ಹಾಗೆ ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಹಲೋ, ನಮಸ್ತೆ. ಸೊ ಇವತ್ತು ಅವರು ಒಂದು ಪುಳಿಯೋಗರೆ ಗೊಜ್ಜು ಮಾಡ್ಕೊಡ್ತಾ ಇದ್ದಾರೆ. ಇದೇ ಫಸ್ಟು ಪಾಪ ಅವರು ಕ್ಯಾಮ್ರಾ ಮುಂದೆ ಬಂದಿರೋದು. ಸೊ ಹಾಗಾಗಿ ಅವ್ರಿಗೆ ಒಂದು ಚೂರು ಎಸ್ಟೇಟ್ ಆಗ್ತಾ ಇದೆ. ಸೊ ಇರಲಿ, ಬನ್ನಿ ಅವರೇ ಹೇಳ್ತಾರೆ ಹೇಗೆ ಮಾಡೋದು ಅಂತ. ಬನ್ನಿ ನೋಡೋಣ. 2 ಸ್ಪೂನ್ ಧನಿಯಾ, 1.5 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಇದು ಕಾಳು ಮೆಣಸು, ಜೀರಿಗೆ 1.5 ಸ್ಪೂನು, ಇದೊಂದು 3/4 ಸ್ಪೂನು ಮೆಂತ್ಯ, 50 ಗ್ರಾಮ್ ಮೆಣಸಿನ್ಕಾಯಿ. ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀರಮ್ಮ? ಮೆಣಸಿನ್ಕಾಯಿ ಹಾಕೋಬೇಕು. ಫಸ್ಟು ಮೆಣಸಿನ್ಕಾಯಿ ಓದ್ಕೊತಾ ಇದ್ದೀವಿ. ಸೊ ಇದನ್ನು ಹೇಳ್ರಮ್ಮ, ಸ್ವಲ್ಪ ಆದಷ್ಟು ಕಮ್ಮಗಾಗಂಗೆ ಉಟ್ಕೋಬೇಕು. ಹಾಂ, ಟೇಸ್ಟಿಗೋಸ್ಕರ. ಹೌದು. ಸೊ ಎಣ್ಣೆ ಹಾಕದಮ್ಮ ಅದಕ್ಕೆ? ಸ್ವಲ್ಪ ಎಣ್ಣೆ ಬೇಡ ಅಲ್ಲ, ಹಂಗೆ ಹುರ್ಕೊಳ್ಳೋದು. ಹಾಂ. ಸೊ ನೀವು ಕೂಡ ಹೀಗೆ ಹುರ್ಕೊಳ್ಳಿ, ಘಮ್ ಅನ್ನೋ ತನಕ ಹುರ್ಕೋಬೇಕು. ಇದನ್ನು ಸಿಮ್ಮಲ್ಲೇ ಇಟ್ಬಿಟ್ಟು ಸ್ವಲ್ಪ ಈಗಂದರೆ ಸಮ್ಮರ್ ಇರೋದ್ರಿಂದ ಮೆಣಸಿನ್ಕಾಯಿ ಎಲ್ಲ ಗರಿಗರಿಯಾಗೇ ಇರುತ್ತೆ. ಈಗ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಸ್ವಲ್ಪ ಎಣ್ಣೆ, ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೇಗ ಆಗುತ್ತೆ ಅಂತ. ಜಾಸ್ತಿ ಸುಡಬಾರ್ದು. ಹಾಂ, ಕೆಂಪಗಾಗಬೇಕು. ಕಮ್ಮಗೂ ಹಾಕ್ಬೇಕು. ಕಮ್ಮ ಅಂದರೆ ಘಮ ಬರಬೇಕು. ಹಾಂ, ಅವಾಗ ಚೆನ್ನಾಗಿರುತ್ತೆ ಅಂತ. ಪುಡಿನೂ ಚೆನ್ನಾಗಿರುತ್ತೆ, ಗೊಜ್ಜು ಮಾಡಿದಾಗಲೂ ಚೆನ್ನಾಗಿರುತ್ತೆ. ಹೌದು. ಈಗ ಧನಿಯಾ ಬಿಸಿ ಮಾಡ್ಕೋಬೇಕು, ಹುರ್ಕೋಬೇಕು. ಅದಕ್ಕೆ ಆಯಿಲ್ ಹಾಕೊಳ್ಳೋದು ಬೇಡ. ಇದಕ್ಕೇನು ಆಯಿಲೇನು ಬೇಡ? ಆಯಿಲೇನು ಇದು ಹಾಗೇನೆ ಚೆನ್ನಾಗಿ ಹುರಿತಾ ಹೋದರೆ ಗಮ್ ಅಂತ ಇರುತ್ತೆ. ಹಾಕ್ತಿದ್ದಂಗೆ ಸ್ವಲ್ಪ ಹೊತ್ತಿಗೆ ನೋಡಿ ಎಷ್ಟು ಗಮ್ ಅಂತ ಇದೆ ಧನ್ಯ. ಈ ಬೇಸಿಗೆಯಲ್ಲೆಲ್ಲಮ್ಮ ಬೇಗ ಆಗೋಗ್ಬಿಡುತ್ತೆ ಇವೆಲ್ಲ. ಈ ಕಡಲೆಬೇಳೆ ಹಾಕೋಣಮ್ಮ? ಹಾಕಮ್ಮ. ಹಾಂ, ಇದಕ್ಕೂ ಎಣ್ಣೆ ಬೇಡವಮ್ಮ ಈಗ? ಏನು ಬೇಡ, ಅದಕ್ಕೂ ಬೇಡ. ಹಾಂ, ಗೊಜ್ಜಿಗೆ ಹಾಕಿದ್ರೆ ಆಯಿತು. ಓಕೆ. ಸೊ ನಾವಂತೂ ಇದನ್ನು ಹಬ್ಬದಲ್ಲಂತೂ ಮಾಡ್ಕೊಂಡು ತಿಂತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಮ್ಮ ಮನೆಗೆ ಹೋದಾಗ ಸೂಪರಾಗಿರುತ್ತೆ. ನಮ್ಮಮ್ಮ ಮಾಡಿ ಅಂತ ಹೇಳಿ ಮಾಡಿಸ್ಕೊಂಡು ತಿಂತಿರ್ತೀವಿ. ಸೊ ನಿಮಗೂ ಇವತ್ತು ಆ ಚಾನ್ಸ್ ಸಿಕ್ಕಿದೆ. ನೀವೆಲ್ಲ ನೋಡಿ ಮಾಡ್ಕೊಳ್ಳೋ ಹಂಗೆ ಖಂಡಿತವಾಗೂ ಮಾಡ್ಕೊಳ್ಳಿ. ಇದನ್ನು ವೆರಿ ಟೇಸ್ಟಿಯಾಗಿರುತ್ತೆ. ಆದರೆ ಎಣ್ಣೆ ಸ್ವಲ್ಪ ಹಿಡಿಯುತ್ತೆ ಚೆನ್ನಾಗಿ. ನೀವು ಎಣ್ಣೆ ಹಾಕಿದಷ್ಟು ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ 2 ಒಟ್ಟಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಹಾಂ, 2 ಒಟ್ಟಿಗೆ ಹುರ್ಕೊಂಡ್ಬಿಡ್ತೀರಾ? ಸರಿ, ಒಳ್ಳೆಯದು. ಸೊ ಇದನ್ನು ಚೆನ್ನಾಗಿ ಇದು ಚಟ ಅಂತ ಅನ್ನಂಗೆ ಹುರ್ಕೊಂಡ್ಬಿಡ್ತೀರಲ್ವಾ? ಘಮ ಬರೋಂಗೆ ಹಾಂ, ಹುರ್ಕೊಬೇಕು. ನಮ್ಮಮ್ಮಂದೆಲ್ಲ ಸ್ವಲ್ಪ ಕಣ್ಣು ಅಳ್ತೆಲೇನೆ ಎಲ್ಲ ಹಾಕೊಂಡ್ಬಿಟ್ಟಿರ್ತಾರೆ. ನಾವೆಲ್ಲ ಸ್ಪೂನ್ ಅಳ್ತೆಲ್ಲ ಹಾಕೋತೀವಿ, ಅವರು ಕಣ್ಣು ಅಳ್ತೆಲೇನೆ ಎಲ್ಲ ಮಾಡಿಬಿಟ್ಟಿರ್ತಾರೆ. ಉಪ್ಪು ಎಲ್ಲ ಅದೇ ಥರ ಹಾಕೋದು. ಸೊ ಹಾಗಾಗಿ ಅದು ತುಂಬ ಟೇಸ್ಟಿಯಾಗಿರುತ್ತೆ, ಬರುತ್ತೆ, ಚೆನ್ನಾಗೂ ಇರುತ್ತೆ. ಹೌದೌದು. ಸೊ ಈಗ ಗಮ್ ಅಂತ ಈಗ ಅದನ್ನು ತೆಗೆದು ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಮೆಂತ್ಯ ಹಾಕಿದ್ರಿ ಈಗ? ಹೌದು. ಮೆಂತ್ಯ ಸ್ವಲ್ಪ ಘಮ ಹೋಗಬೇಕು. ಹಾಂ. ಸೊ ನೀವು ಕೂಡ ಹೀಗೇನೆ ಇದು ನಾನು ಸ್ಪೂನ್ ಅಳತೆಯಲ್ಲಿ ಅಲ್ವಮ್ಮ ನಾವು ಮಾಡಿರೋದು. ಸೊ ಈಗ ಜಾಸ್ತಿ ಬೇಕು ಅಂದರೆ ಲೋಟದ ಲೆಕ್ಕನೂ ಇದೇ ಸೇಮ್ ಅಳತೆಯಲ್ಲೇ. ಈಗ ಏನೇನು ನಾವು ಸ್ಪೂನ್ ಹೇಳಿದ್ವಿ ಅದೇ ಥರದಲ್ಲೇ ನೀವು ಲೋಟದ ಲೆಕ್ಕದಲ್ಲಿ ನೀವು ಕೂಡ ಮಾಡ್ಕೋಬೋದು. ಇದೆಲ್ಲ ಸಣ್ಣ ಲೋಟದ ಲೆಕ್ಕದಲ್ಲಿ ಮಾಡ್ಕೋಬೋದು. ಈಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋದಲ್ವಮ್ಮ? ಆಯ್ತಲ್ವ? 1 ಸ್ಪೂನಾ? ಸೊ ಇದನ್ನು 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ಇದನ್ನು ಕರೆಕ್ಟ್ ಇದೆ ಅಲ್ವಮ್ಮ? 1 ಟೀ ಸ್ಪೂನ್ ಇದೆ. ಬೇಕಾದಷ್ಟು. ಓಕೆ.
ಜಾಸ್ತಿ ಇದು ಮಾಡಿ ಹಾಕೊಂಡ್ರೆ ಟೇಸ್ಟಿಗೋಸ್ಕರ ನಾಮ ಜಾಸ್ತಿ ಹಾಕೋಬೋದು ಬೇಕು ಅಂದರೆ. ಇದು ಹಾಕೊಳ್ಳೋದು ಏನಕ್ಕೆ ಹೇಳ್ರಿ ನಾವು ಇದಕ್ಕೆ? ಇದು ಟೇಸ್ಟಿಗೋಸ್ಕರ, ಮತ್ತು ಅದೆಲ್ಲ ಒಂದು ಟೇಸ್ಟ್ ಎಲ್ಲ ನೀಟಾಗಿ ಬರಲಿ ಅಂದ್ಬಿಟ್ಟು ಹಾಕ್ಕೊಳ್ಳೋದು ಗಸಗಸೆ. ಗಸಗಸೆ. ಸೊ ಗುಡ್ ಫಾರ್ ಹೆಲ್ತ್ ಕೂಡ ಗಸಗಸೆ. ಒಟ್ಟಿಗೆ ಒಳ್ಳೆಯದು. ಈಗ ಬಾಣಲಿ ಇಟ್ಟು ಎಣ್ಣೆ ಹಾಕೊಂಡಿದ್ದೀರಾ ಅಮ್ಮ ಗೊಜ್ಜು ಮಾಡೋಕ್ಕೆ? ಹೌದು, ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಆಮೇಲೆ ಕಡಲೆಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ. ಆಸ್ ಯೂಶುವಲ್ ನೀವು ಗೊತ್ತಲ್ಲ ಒಗ್ಗರಣೆ ಹಾಕೋದು ಸೇಮ್ ಹೀಗೆ ಹಾಕೊಳ್ಳಿ. ಆಮೇಲೆ ಕೊನೆಗೆ ಮೆಣಸಿನ್ಕಾಯಿ ಹಾಕಬೇಕು. ಆಮೇಲೆ ಕರಿಬೇವು ಹಾಕ್ಬೇಕು. ಕರಿಬೇವು ಹಾಕ್ಬೇಕಾ? ಓಕೆ. ಅದಾದಮೇಲೆ ಕೊನೆಗೆ ಈಗ ಗೊಜ್ಜನ್ನ ಹಾಕಬೇಕು. ಓಕೆ ಅಮ್ಮ. ಸ್ವಲ್ಪ ಇದು ಕೆಂಪಾಗಬೇಕಲ್ಲ? ಹೌದೌದು. ಓಕೆ, ಕೆಂಪಾಗಿ ತಾಳಿ ಹಂಗಾರೆ ಫ್ರೈ ಆಗಬೇಕು. ಹಾಕಿದ್ದೀವಿ. ಅಮ್ಮ ಈಗ ಹುಳಿ ಹಾಕಿದ್ದಾರೆ ಈಗ. ಸೊ ನಾವೇನು ಗೊಜ್ಜು ಎಷ್ಟು ಬೇಕೋ ಅಷ್ಟು ನೀವು ಕೂಡ ಎಷ್ಟು ಬೇಕು ಅಂತ ಗೊಜ್ಜನ್ನ ನೀವು ರೆಡಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಜನ ಇರ್ತಾರೆ ಅಂತ ಅದ್ರ ಪ್ರಕಾರ. ಸೊ ಒಂದು ನಿಂಬೆ ಗಾತ್ರದ್ದು ಹುಣಸೆ ಹಣ್ಣು ನಾನು ತಗೊಂಡಿದ್ದೀಗ ಅಲ್ವಮ್ಮ? ಅಷ್ಟೇ ಅಲ್ವಮ್ಮ ನೀವು ತಗೊಂಡಿದ್ದು? ಅಷ್ಟು ತಗೊಂಡಿದ್ದಕ್ಕೆ ಸ್ಪೂನ್ ಹುಣಸೆ ಹಣ್ಣು ಹಾಕಿದ್ದೀನಿ ಗೊಜ್ಜು. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಓಕೆ. ಗೊಜ್ಜು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಅದು ಕುದ್ದಾದ್ಮೇಲೆ ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕೋಬೇಕು. ಬೆಲ್ಲ ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಬೇಕು. ಆಮೇಲೆ ಅರಿಶಿನ ಪುಡಿ ತಿರುಗಿಸ್ತಿದ್ದೀನಿ. ಹೀಗೆ. ಸೊ ಈಗ ಇದರಲ್ಲಿ ಗೊಜ್ಜು ಚೆನ್ನಾಗಿ ಕುದಿಬೇಕು. ಇವಾಗ ಗೊಜ್ಜು ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಬರುತ್ತೆ, ಟೇಸ್ಟ್ ಇರುತ್ತೆ. ಅರಿಶಿನ ಪುಡಿ ಹಾಕಿದ್ದೀನಿ. ಓಕೆ ಅಮ್ಮ. ಸೊ ಉರಿ ಮಾಡೋಣ ಅಲ್ಲಮ್ಮ ಈಗ? ಸ್ವಲ್ಪ ಉರಿ ಇರಲಿ ಸಾಕು. ಸೊ ಈಗ ಗೊಜ್ಜು ಕುದೀಲಿ ಅಲ್ವಾ? ಈಗ ಇವಾಗ ಗೊಜ್ಜು ಕುದ್ದಿದೆ ಅಲ್ಲಮ್ಮ, ಎಣ್ಣೆ ಎಲ್ಲ ಮೇಲ್ ಬರ್ತಾ ಇದೆ ನೋಡಿ. ಸೊ ಈ ಮಟ್ಟಕ್ಕೆ ಬಂದ ಮೇಲೆ ನೀವು ಪುಡಿಗಳನ್ನ ಹಾಕ್ಬೇಕು. ನಾವು ಮಾಡ್ಕೊಂಡಿದ್ದು ಪುಡಿ ಒಂದ್ಸತಿ ತೋರಿಸ್ರಮ್ಮ ಹೇಗಿದೆ ಅಂತ. ಸೊ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ, ಗ್ರೈಂಡ್ ಮಾಡಿಕೊಂಡ್ವಲ್ಲ, ಆ ಪೌಡ್ರ್ ಹೀಗಿದೆ. ಅಮ್ಮ ಈಗ 2 ಸ್ಪೂನ್ ಹಾಕಿದ್ರು, 3ನೇ ಸ್ಪೂನ್ 4 ಹಾಕಿದ್ರಮ್ಮ? 4 ಹಾಕಿದ್ದೀನಿ. ಓಕೆ, 4. ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಟೇಸ್ಟ್ ನೋಡ್ಕೊಳ್ಳಿ. ಅಮ್ಮ ಹಾಕಿದ್ರೆ ಉಪ್ಪು ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಮಾತ್ರ. ಸ್ವೀಟು ಉಪ್ಪು ಪರ್ಫೆಕ್ಟ್ ಆಗಿದೆ. ಅವ್ರು ಕಣ್ಣಳ್ದಲ್ಲೇ ಹಾಕ್ಕೊಟ್ಟಿರ್ತಾರೆ. ನಾವೆಲ್ಲ ಹಂಗಂಗೆ ಒಂಚೂರು ಎಲ್ಲ ಸ್ಪೂನ್ ಲೆಕ್ಕದಲ್ಲಿ ಹಾಕಿ ಟೇಸ್ಟ್ ನೋಡ್ಕೋತೀವಿ. ಇದು ಅವ್ರ ಎಕ್ಸ್ಪೀರಿಯನ್ಸ್ ಮೂಲಕ ಹಿಂಗೆ ಅವರು ಕಣ್ಣಳ್ತಲ್ಲೇ ಮಾಡಿಬಿಡ್ತಾರೆ ಎಲ್ಲಾನು. ಇಷ್ಟಿಷ್ಟು ಹಾಕಿದ್ರೆ ಕರೆಕ್ಟಾಗಿ ಇಷ್ಟೇ ಆಗುತ್ತೆ ಅಂತ. ಅದು ಪರ್ಫೆಕ್ಟ್ ಆಗಿದೆ ಟೇಸ್ಟ್. ಸ್ವಲ್ಪ ಈಗ ಆಯಿಲ್ ಹಾಕೊಂಡ್ರೆ ಸ್ವಲ್ಪ ಸರಿ ಹೋಗುತ್ತೆ. ಸ್ವಲ್ಪ ಮೇಲೆ ಆಯಿಲ್ ಹಾಕಬೇಕಾಗುತ್ತೆ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತಲ್ವಾ? ಸೊ ತಳ ಹಿಡಿಬಾರ್ದು ಅಂತ ಎಣ್ಣೆ ಆಯಿಲ್ ಹಾಕಿದ್ರೆ ತಳ ಹಿಡಿಯಲ್ಲ, ಅದು ಕಂಟು ವಾಸನೆನೂ ಬರೋಲ್ಲ. ಓಕೆ. ಗೊಜ್ಜು ರೆಡಿ ಆಗ್ತಾ ಇದೆ ನೋಡಿ. ಸೂಪರ್ ಆಗಿದೆ, ಗಮ್ಮಂತ ಇದೆ ಗೊಜ್ಜು, ಪುಳಿಯೋಗರೆ ಗೊಜ್ಜು. ಸೊ ನೀವು ಕೂಡ ಇದನ್ನ ಟೇಸ್ಟ್ ಮಾಡಿ, ಇದನ್ನ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಅರ್ಜೆಂಟ್ಗೆ ಹೇಗೆ ಬೇಕಾದ್ರೂ ಮಾಡ್ಕೋಬಹುದು. ಸ್ವಲ್ಪ ಅನ್ನ ಮಾಡ್ಬಿಟ್ಟು ಗೊಜ್ಜು ಕಲ್ಸ್ಕೊಂಡು ಮೊಸರು ಅನ್ನ ಪುಳಿಯೋಗರೆ ಎರಡು ತಿನ್ಬಹುದು. ಸೂಪರ್ ಆಗಿರುತ್ತೆ ಅಮ್ಮ, ಸೂಪರ್ ಆಗಿರುತ್ತೆ. ಯಾರಿಗೂ ಹೊಟ್ಟೆ ಹಾಳಾಗೋದಿಲ್ಲ. ಮೊಸರನ್ನ ಜೊತೆ ಪುಳಿಯೋಗರೆ ಹೊರಗಡೆ ಅದು ಇದು ತಿನ್ನೋ ಬದಲು ಇದನ್ನ ಮಾಡ್ಕೊಂಡು ಹೋಗ್ಬೋದು. ಹೌದೌದು, ಕೆಲ್ಸಕ್ಕೆ ಹೋಗೋರಿಗೆ ತುಂಬಾ ಉಪಯೋಗ ಆಗುತ್ತೆ. ಹೌದೌದು. ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಅವರು ಎಷ್ಟು ಚೆನ್ನಾಗೂ ಬರುತ್ತೆ. ಸೊ ಅದನ್ನ ಇಟ್ಕೊಂಡು ಅವರು ಎಣ್ಣೆಲಿ ಕ್ಲೀನಾಗಿ ಎಣ್ಣೆ ಹಾಕೊಂಡು ಸ್ವಲ್ಪ ಮತ್ತೆ ಫ್ರೈ ಮಾಡಿಕೊಂಡು ಕಡಲೆ ಬೀಜ ಎಲ್ಲ ಹಾಕೊಂಡು ಮತ್ತೆ ಸೊ ಅವಾಗ ಚೆನ್ನಾಗಿದೆ, ಫ್ರೆಶ್ ಆಗಿ ಹಾಕೋಬಹುದು. ಹೌದೌದು, ಹೆಲ್ತಿಗೆ ಏನ್ ಬೇಕೆಲ್ಲ ಹಾಕೊಂಡು ತಿನ್ಬಹುದು. ಸೊ ಇದನ್ನ ಸ್ವಲ್ಪ ಕುದಿಯಕ್ ಬಿಡೋಣ. ಇವಾಗ ಕಡಲೆ ಬೀಜನ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ. ಸ್ಪೂನ್ ಇದೆ. ಅದಕ್ಕೆ ಮಿಕ್ಸ್ ಮಾಡುವಾಗ ನೀವು ಅನ್ನ ಕಲ್ಸ್ಕೋಬೇಕಾದ್ರೆ ಈ ತರ ಎಲ್ಲ ರೆಡಿ ಮಾಡ್ಕೊಂಡು ಮೆತ್ತಗಾಗ್ಬಿಡುತ್ತಲ್ಲಮ್ಮ, ಅದಕ್ಕೋಸ್ಕರ ಮೇಲೆ ಹಾಕೊಂಡ್ರೆ ಗರಿ ಗರಿಯಾಗಿರುತ್ತೆ. ಆಮೇಲೆ ನೀವು ತಿನ್ಲಿಕ್ಕೂ ಟೇಸ್ಟಿ ಇರುತ್ತೆ. ಮಾಡೋದು ಈ ಥರ ಮಾಡ್ಕೊಂಡು ಲಾಸ್ಟಲ್ಲಿ
ಹಿಂಗ್ ಮಾಡ್ಕೊಂಡ್ರೆ ಬೆಸ್ಟ್ ಕಣಮ್ಮ, ಯಾಕಂದ್ರೆ ಕರುಮ್ ಕರುಮ್ ಅಂತ ಅಂದ್ರೆ ಕ್ರಿಸ್ಪಿ ಆಗಿರುತ್ತೆ ಕಡಲೆ ಬೀಜ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ತಿನ್ನಕ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಹಾಂ, ಎಲ್ಲಿ ಹಾಕ್ಲಮ್ಮ ಈಗ? ಹಾಂ, ಎಳ್ಳು ಕೊಬ್ಬರಿ ಹಾಕೋಬೋದು, ಎಳ್ಳು ಹಾಕೋಬೋದು, ಎಲ್ಲನೂ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೆಲ್ದಿ ಕೂಡ ಅಲ್ಲ? ಹೌದು, ಹೆಲ್ತಿಗೂ ಒಳ್ಳೆಯದು. ಹಾಂ, ಇದು ಕೊಬ್ಬರಿನೂ ಹಾಕಲ್ಲ? ಕೊಬ್ಬರಿನೂ ಹಾಕ್ಬೋದು. ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಹಾಕೋಬೋದು. ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಡಿಮೆ ಬೇಕಾದ್ರೆ ಕಡಿಮೆ, ಹೇಗಾದರೂ ಮಾಡ್ಕೋಬೋದು. ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಹಾಂ, ಆಯ್ತಮ್ಮ ಈಗ ಇದು? ಹಾಂ, ಆಗಿದೆ. ಓಕೆ, ಈಗ ನಾವು ಇದನ್ನು ಇದಕ್ಕೆ ಸೇರಿಸ್ಬಿಡೋಣ. ಹೌದು. ಇವಾಗ ಈ ಗೊಜ್ಜನ್ನ ಮಿಕ್ಸ್ ಕಡಲೆ ಬೀಜನ ಗೊಜ್ಜಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೀವು ಎಷ್ಟು ಬೇಕು ಅಷ್ಟನ್ನು ಕಲಿಸ್ಕೋಬೋದು. ಗೊಜ್ಜು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಹೋಗ್ಬೋದು. ಬಾಕ್ಸ್ ತಗೊಂಡು ಹೋಗ್ಬೋದು. ಆಫೀಸ್ಗೆ ಹೋಗೋರಿದ್ರು ಆಯಿತು, ಯಾರಿದ್ರು ಆಯಿತು. ಅದ್ರ ಜೊತೆಗೆ ಮೊಸರಿಗೆ ಹೋಗೋರು ಮೊಸರು ಅನ್ನ ಎಲ್ಲನೂ ತಗೊಂಡು ಹೋದರೆ ಸರಿ ಬರುತ್ತೆ. ಸೂಪರಾಗಿ ರೆಡಿ ಆಯಿತು ಗೊಜ್ಜು, ಪುಳಿಯೋಗರೆ ಗೊಜ್ಜು. ಹೋಟ್ಲಲ್ಲಿ ಮಾಡ್ಕೊಂಡು ತಿನ್ನೋದ್ಕಿಂತ ಇದು ಎಷ್ಟೋ ವಾಸಿ. ಹೌದೌದೌದು. ಸೊ ಈಗ ನಾವು ಅನ್ನ ಕಲ್ಸೋಣ ಅಮ್ಮ. ಹೌದು. ನೋಡಿದ್ರಲ್ಲ ಹೇಗೆ ಪುಳಿಯೋಗರೆ ಗೊಜ್ಜು ಪುಡಿ ಹೇಗೆ ಮಾಡೋದು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ಹೇಗೆ ಮಾಡೋದು ಅಂತ. ಸೊ ಪುಡಿ ಕೂಡ ನೀವು ಕೂಡ ಟ್ರೈ ಮಾಡಿ, ಮರಿಬೇಡಿ. ಗೊಜ್ಜನ್ನು ಕೂಡ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀವಿ, ಅದು ಕೂಡ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಅಮ್ಮ ಕೂಡ ಹೇಳ್ತಾರೆ ಇವಾಗ. ನೀವು ನೈಟಲ್ಲಿ ಇದನ್ನು ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ಟು ಮಾರ್ನಿಂಗ್ ಒಂದು ಅನ್ನ ಅಂತ ಮಾಡಿಕೊಂಡು ಮೊಸರು ಅನ್ನ ಇದು ಪುಳಿಯೋಗರೆನೂ ತೊಗೊಂಡು ನೀವು ಡಬ್ಬಿಗೂ ಮಕ್ಕಳ ಡಬ್ಬಿಗೂ ಹಾಕ್ಬೋದು. ಕೊನೆಗೆ ನೀವು ಆಫೀಸಿಗೆ ತೊಗೊಂಡು ಹೋಗ್ಬೋದು. ಹೀಗೆ ನನ್ನ ಮಗಳ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಹೀಗೇನೆ ನೀವು ಮಾಡಿಕೊಂಡು ಚೆನ್ನಾಗಿದೆಯಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.